ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಒಂದು ನಿಮಿಷ ಟ್ರೈಲರ್ ತುಂಬಾನೇ ಅದ್ಭುತವಾಗಿದೆ. ನಾನು ಅದೇ ಹೇಳಿದೆ ವಿಕಿ ನೋಡಿದ ತಕ್ಷಣ, ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಷ್ಟು. ಐ ಥಿಂಕ್ ತುಂಬಾನೇ ಅಮೇಝಿಂಗ್ ಆಗಿದೆ, ಬೇರೆ ಲೆವೆಲೇ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಬೇರೆ ಲೆವೆಲ್ ಇದೆ. ಯಾಕಂದರೆ ಪ್ರತಿ ಒಂದ್ಸಲ ನೀವು ತಮಿಳಾದ್ರೆ ಮಲಯಾಳಂ ಆಗಲಿ ನೋಡಿ, ಒಂದು ವಿಭಿನ್ನವಾದ ಸಿನಿಮಾನ ಯಾವ ರೀತಿ ಸ್ವೀಕರಿಸ್ತಾರೆ ಅಂತ ನೋಡಿ. ಯಾಕಂದರೆ ಅವ್ರು ನೋಡೋದು ಒಂದು ಆ್ಯಂಗ್ಲ್ ನೋಡೋಲ್ಲ, ಎಲ್ಲ ಆ್ಯಂಗ್ಲನ್ನ ನೋಡ್ತಾರೆ ಅವರು. ಡೈರೆಕ್ಷನ್ ಇರ್ಬೋದು, ಪರ್ಫಾರ್ಮೆನ್ಸಸ್ ಇರ್ಬೋದು, ಚಿಕ್ಕ ಪಾತ್ರಗಳಿರ್ಬೋದು, ಅದನ್ನ ನೋಟಿಫೈ ಮಾಡ್ತಾರೆ. ನಮ್ಮ ಕನ್ನಡ ಆಡಿಯನ್ಸ್ ನೋಡ್ತಾರೆ. ನೋಡಿ ಈ ಪಿಕ್ಚರ್ ನೋಡಿ, ನಾನು ಇವತ್ತ ಬರೆದುಕೊಡ್ತೀನಿ, ಈ ಸಿನಿಮಾ ಸೂಪರ್ ಆಗಿ ಹೋಗುತ್ತೆ. ಅದೇ ನನಗೆ ಗೊತ್ತಿಲ್ಲ, ನಾನು ಟ್ರೈಲರ್ ನೋಡಿದಾಗಿಂದ ನಾನು ಮುಂಚೆನೇ ತೋರಿಸಿದ್ರು. ಐ ವಾಸ್ ವೆರಿ ಇಂಪ್ರೆಸ್ಡ್ ಆ್ಯಕ್ಚುಲಿ. ಈ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ಫಸ್ಟು ಕಟಿಪುಡಿ ಇದರಲ್ಲಿ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ರು, ಅದ್ರಲ್ಲೊಂದು ಚಿಕ್ಕ ಪಾತ್ರನೂ ಮಾಡಿದ್ದಾರೆ. ಅದಾದಮೇಲೆ ಕೆಂಡ ಸಂಪಿಗೆ ನೋಡಿ, ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ರೆ ಅವ್ರಿಗೆಲ್ಲ ಹೀರೋ ಪಾತ್ರ ಮಾಡಿಸಿದ್ದಾರೆ. ಆ ಪಿಕ್ಚರ್ ಅಷ್ಟೇ ಸೂಪರ್. ಆ ಪಿಕ್ಚರ್ಗೂ ಹೋಗಿದ್ದೆ, ಪ್ರಿವ್ಯೂ ಶೋಗೆ ಹೋಗಿದ್ದೆ ನಾನು. ಅದೇ ರೀತಿ ಕಾಲೇಜ್ ಕುಮಾರ್, ಇವಾಗ ಕಾಲಾಪತ್ತರ್. ಇದ್ರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ, ಕೆ ಅನ್ನೋ ವರ್ಡ್ನ ಬಿಟ್ಟಿಲ್ಲ ಅವರು. ಓಕೆ, ಕಡ್ಡಿಪುಡಿ, ಕೆಂಡ ಸಂಪಿಗೆ, ಕಾಲೇಜ್ ಕುಮಾರ್ ಅಂಡ್ ಕಾಲಾಪತ್ತರ್, ಎಲ್ಲಾದ್ರೂ ಕೆ ಇದೆ. ಕೆ ಯಾರು ಯೂಸ್ ಮಾಡ್ತಾರೆ ಗೊತ್ತಾ? ಯಾರು ಕಿಂಗ್ ಆಟಿಟ್ಯೂಡ್ ಇರುತ್ತೋ ಅವರೇ ಯೂಸ್ ಮಾಡ್ತಾರೆ. ಸೊ ನನಗೆ ಅನ್ಸುತ್ತೆ ಈ ಟ್ರೈಲರ್ ನೋಡಿದ್ಮೇಲೆ ಐ ಥಿಂಕ್ ಇಸ್ ವೆರಿ ಬ್ರಿಲಿಯಂಟ್. ಅದರಲ್ಲಿ ನಾಗಭರಣ ನೋಡಿ ಭಾಳ ಖುಷಿ ಆಯಿತು. ಆ್ಯಂಡ್ ರಾಜೇಶ್ ನಟರಂಗ್ ಇರ್ಬೋದು, ಆ್ಯಂಡ್ ಪ್ರತಿಯೊಂದು ಪಾತ್ರನೂ ಅಷ್ಟೇ. ನಮ್ಮಲ್ಲಿ ಧನ್ಯ ತುಂಬ ಬೇರೆ ಥರ ಕಾಣ್ತಾಳೆ. ಈಗ ಧನ್ಯ ನಾವು ನೋಡಿರೋದೇ ರೀತಿ ಚಿಕ್ಕ ಮಗುವಿಂದ ನೋಡಿದ್ದೀನಿ. ಆ ಮಗುವಿಂದ ನೋಡ್ಬೇಕಾದ್ರೆ ಇವತ್ತು ಇಷ್ಟು ಮಟ್ಟಿಗೆ ಆ್ಯಕ್ಟ್ ಮಾಡ್ತಾರೆ ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ. ಆಮೇಲೆ ಪೂರ್ಣಿಮನ ವಿಷಯ ಒಂದು ಹೇಳಿದ್ರು ವಿಕಿ, ಈ ಥರ ಭಾಳ ಥ್ಯಾಂಕ್ಸ್, ನೀವು ಎಷ್ಟು ಚೆನ್ನಾಗಿ ಪ್ರೊಡ್ಯೂಸರ್ನು ಇಡೀ ಟೀಮ್ನ ಹ್ಯಾಂಡಲ್ ಮಾಡಿದೆ ಅಂತ. ಯಾರ ಮಗಳು ಅವರು? ಅದು ಬ್ಲಡ್ಲೇ ಇದೆ, ಅದು ನನ್ನ ಮಗಳಲ್ವಾ? ಮತ್ತೆ ಇನ್ನು ಯಾರ ಮಗಳು? ಬರ್ದೆ ಹೆಂಗಿರುತ್ತೆ? ಯಾಕಂದ್ರೆ ಅಮ್ಮನ್ನ ಬರೀ ಎಲ್ಲ ರಫ್ ಅಂತ ಇಲ್ಲ, ಅಮ್ಮ ರಫ್ ಜೊತೆಲಿ ಸಾಫ್ಟು ಇದೆ. ಎರಡು ಅವತಾರ. ಅವ್ರು ಯಾವತ್ತೂ ರಫ್ ಯಾವಾಗಿರ್ಬೇಕು ರಫ್ ಆಗಿರ್ತಾರೆ, ಸಾಫ್ಟ್ ಯಾವಾಗಿರ್ಬೇಕು. ಪಿಕ್ಚರ್ ಆಗ್ಬೇಕಂದ್ರೆ ನಾವು ಸಾಫ್ಟ್ ಆಗಿರ್ಬೇಕಾಗುತ್ತೆ, ರಫ್ ಆಗಿರ್ಬೇಕಾಗುತ್ತೆ. ಅದನ್ನ ಹ್ಯಾಂಡಲ್ ಮಾಡೋ ಚೆನ್ನಾಗಿ ಮಾಡಿದ್ದಾರೆ ಪೂರ್ಣಿಮಾದು. ಅದಕ್ಕೆ ಆಲ್ ದಿ ಬೆಸ್ಟ್. ಆ್ಯಂಡ್ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ. ಕಾಲಾಪತ್ತರ್ ನನಗೆ ತುಂಬ ಫೇವ್ರೆಟ್ ಟೈಟ್ಲ್ ಇದು. ಅಮಿತಾಬ್ ಬಚ್ಚನ್ ಅವ್ರದ್ದು ಕಾಲಾಪತ್ತರ್ ಬಂತು. ಅವಾಗಿಂದ ನಾನು ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್. ನಾನು ಕಾಲಾಪತ್ತರ್ ಅಂದ ತಕ್ಷಣ ನಾನು ಓಕೆ ಕಾಲಾಪತ್ತರ್ ಆ ಲೆವೆಲ್ಲೇ ಇರಬೇಕು ಅಂತ ನಾನು ಆಸೆ ಪಡ್ತೀನಿ.